ಭಗವಂತನಿಗೆ ಎಷ್ಟು ಮೆಚ್ಚು ಅಂತಂದರೆ ನೀನೇ ನಾನು ನಾನೇ ನೀನು ಅಂತನ್ನುವಷ್ಟು ಒಂದು ಪ್ರೀತಿ. ಆಲಿಂಗನ ಮಾಡ್ಕೊಂಡು ಬಿಟ್ಟು ತನ್ನನ್ನೇ ತಾನು ಅವರಿಗೆ ಕೊಟ್ಟು ಬಿಟ್ಟಿದ್ದಾರಂತೆ ಪ್ರಾಣದೇವರಿಗೆ. ಸ್ವಾತ್ಮಪ್ರಧಾನಮಧಿಕಂ ಪವನಾತ್ಮಜಸ್ಯ, ಸ್ವಾತ್ಮಪ್ರಧಾನ ಮಾಡಿಬಿಟ್ಟಿದ್ದಾರಂತೆ ಶ್ರೀರಾಮಚಂದ್ರ ಹನುಮಂತ ದೇವರಿಗೆ. ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತಾರೆ. ಆದ್ದರಿಂದ ನಾವೇನು ಮಾಡಬೇಕು? ನಮಗೆಲ್ಲ ಗುರುಗಳು ನಮ್ಮಿಂದ ಕರ್ಮ ಮಾಡಿಸ್ತಕ್ಕಂಥವ್ರು ಯಾರು? ಪ್ರಾಣದೇವರು. ಅವರು ಹೇಳ್ಕೊಳ್ತಾರೆ, ನೋಡು ಶ್ರೀಹರಿ, ನಾನು ಇವನಿಂದ ಕರ್ಮ ಮಾಡಿಸಿದ್ದೇನೆ, ಅದರಲ್ಲಿ ಹಿಂಸೆ ಆಗೇ ಆಗ್ತದೆ. ಹಿಂಸೆ ಆಗದೆ ಸಾಧ್ಯನೇ ಇಲ್ಲ, ಬೇರೆ ಉಪಾಯ ಇಲ್ಲ ಅಂತಂದುಕೊಂಡು ಭಗವಂತನಲ್ಲಿ ಬೇಡಿಕೊಂಡು ಆ ಕರ್ಮವನ್ನು ಶುದ್ಧ ಮಾಡಿಬಿಡ್ತಾರಂತೆ. ಸರ್ವ ಕರ್ಮ ಶುದ್ಧಿ ಮಾಡ್ತಕ್ಕಂಥವರು ಪ್ರಾಣದೇವರು. ಸಮರ್ಪಣೆ ಮಾಡುವುದು ಅದಕ್ಕೋಸ್ಕರ. ಪ್ರಾಣಾಂತರ್ಗತನಿಗೆ ನಾವು ಸಮರ್ಪಣೆ ಮಾಡಬೇಕು. ಆವಾಗ ನಮ್ಮ ಕರ್ಮ ಶುದ್ಧವಾಗ್ತದೆ. ಶುದ್ಧವಾದರೆ ಅದು ಫಲ ಕೊಡ್ತದೆ. ಫಲ ಕೊಡುವುದಲ್ಲ, ಭಗವಂತ ಫಲ ಕೊಡ್ತಾನೆ. ಆದ್ದರಿಂದ ಸರ್ವ ಕರ್ಮವನ್ನು ಸಮರ್ಪಣೆ ಮಾಡಬೇಕು. ಸರ್ವ ಕರ್ಮವನ್ನು ಅವನು ಮಾಡಿಸ್ತಾ ಇದ್ದಾನೆ, ಅವನೇ ಮಾಡಿಸಿದ್ದು ಅವನದೇ ಕರ್ಮ ಅಂತಂದುಕೊಂಡು ಅವನಿಗೆ ನಾವು ಸಮರ್ಪಣೆ ಮಾಡದೇ ಹೋದರೆ ಎಷ್ಟು ದೊಡ್ಡ ದೋಷ ಆಗ್ತದೆ.